ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಗುರುವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ 12 ರಾಶಿಗಳ ಫಲಾನುಫಲಗಳು ಕೇಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನೋಡಿ, ಒಂದೇ ಒಂದು ನಿಮಗೆ ಸಿಂಪಲ್. ಆ್ಯಕ್ಚುಲಿ ಇವತ್ತು ಆರಿದ್ರ ನಕ್ಷತ್ರ ಇದೆ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸಗಳು ಆರಿದ್ರ ನಕ್ಷತ್ರದಲ್ಲಿ ಬರ್ತದೆ. ಇದು ಸರ್ವೇ ಸಾಮಾನ್ಯವಾಗಿ 80 to 85% ಅಷ್ಟೇ ಸತ್ಯ. ಈ ದಾಂಪತ್ಯದಲ್ಲಿ ಕಲಹಗಳು ಬರಬಾರ್ದು, ಮನಸ್ತಾಪಗಳು ಬರಬಾರ್ದು. ಓವರಾಲ್ ಆಗಿ ಎಲ್ಲರದು ಆರಿದ್ರ ನಕ್ಷತ್ರ ಇನ್ಕ್ಲೂಡಿಂಗ್ ಯಾವುದೇ ನಕ್ಷತ್ರಗಳಾಗಿರಲಿ, ಯಾವುದೇ ರಾಶಿ ಆಗಿರಲಿ, ನಿಮಗೆ ದಾಂಪತ್ಯದಲ್ಲಿ ವಿರಸಗಳು ಮನಸ್ತಾಪಗಳು ಬರಬಾರ್ದು ಅಂದರೆ ಕೇವಲ ನಿಮ್ಮ ದೇವರ ಕೋಣೆಯಲ್ಲಿ ಈ ಒಂದು ಫೋಟೋವನ್ನು ಹಾಕಿ ಅದರ ಮೇಲೆ ಮುಖ್ಯವಾಗಿ ಕೆಲವೊಂದು ಅಕ್ಷರಗಳನ್ನು ಅಂದರೆ ಕೆಲವೊಂದು ಮಂತ್ರವನ್ನು ಬರೆಯೋದ್ರಿಂದ, ಆ ಮಂತ್ರ ಜಪವನ್ನು ಮಾಡೋದ್ರಿಂದ ದಾಂಪತ್ಯದಲ್ಲಿ ಬರ್ತಕ್ಕಂಥ ವಿರಸಗಳು ಮನಸ್ತಾಪಗಳು ಖಂಡಿತವಾಗಿ ದೂರ ಆಗುತ್ತೆ. ಅತ್ಯಂತ ಸರಳ ವಿಧಾನ. ಇದನ್ನು ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಇದನ್ನು ಕೊನೆಗೆ ತಿಳಿಸ್ಕೊಡ್ತೇನೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನೋಡಿ, ಇವತ್ತಿನ ದಿನ ಶುಕ್ರವಾರ. ಪಂಚಾಂಗವನ್ನು ಪಠನೆ ಮಾಡೋಣ. ಸಪ್ತಮಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ಶೋಭನ ಯೋಗ ಇರತಕ್ಕಂಥ ಸಮಯ, ವಾಣಿಜ್ಯ ಕರಣ ಇರತಕ್ಕಂಥದ್ದು. ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 25 ನಿಮಿಷದವರೆಗೂ. ಯಮಗಂಟಕ ಕಾಲ ಮಧ್ಯಾಹ್ನ 3 ಗಂಟೆ 28 ನಿಮಿಷದಿಂದ 5 ಗಂಟೆಯವರೆಗೂ. ಗುಳಿಕ ಕಾಲ ಬೆಳಗ್ಗೆ 7 ಗಂಟೆ 49 ನಿಮಿಷದಿಂದ 9 ಗಂಟೆ 21 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ 8 ಗಂಟೆ 38 ನಿಮಿಷದಿಂದ 9 ಗಂಟೆ 29 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ 1 ಗಂಟೆ 39 ನಿಮಿಷದಿಂದ 2 ಗಂಟೆ 29 ನಿಮಿಷದವರೆಗೂ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ರಾಹುವಿನ ನಕ್ಷತ್ರ. ಯಾರಿಗೆ ಯಾವ ಫಲ? ಮೊದಲು ಮೇಷರಾಶಿಯ ಫಲ. ಮೇಷರಾಶಿಯವರಿಗೆ ವಾಹನದ ಚಾಲನೆ ಇಲ್ಲಿ ಎಚ್ಚರ. ಜೊತೆಗೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡಿಕೊಳ್ಳದಿರತಕ್ಕಂಥದ್ದು ಇನ್ನಷ್ಟು ಉತ್ತಮ. ಪ್ರಯಾಣಗಳು, ದೂರ ಪ್ರಯಾಣಗಳು ಇವೆಲ್ಲ ಬರ್ತದೆ. ಮಾನಸಿಕವಾದಂಥ ಸ್ಥಿತಿಗಳು ಅಷ್ಟು ಉತ್ತಮವತೆ ಇರೋದಿಲ್ಲ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಾಧ್ಯವಾದರೆ ಈ ದಿನ ನೀವು ಮಾಡ್ತಕ್ಕಂಥದ್ದು ದುರ್ಗಾರಾಧನೆ, ದುರ್ಗಾ ಕವಚ, ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ಹಾಗೆ ವೃಷಭ ರಾಶಿಯವರಿಗೆ ಅತ್ಯಂತ ಧನಲಾಭ ಇರತಕ್ಕಂಥ ದಿನ. ಒಳ್ಳೆಯ ಒಂದು ಹಣಕಾಸಿನ ಅಭಿವೃದ್ಧಿ, ವ್ಯಾಪಾರ ವಹಿವಾಟುಗಳು, ಫ್ಯಾಮಿಲಿಯ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಲಾಭವನ್ನು ಕಾಣ್ತೀರಿ. ಹಾಗೆ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಅಧಿಕಾರದ ಒಂದು ವ್ಯಾಮೋಹ, ಅದಕ್ಕೆ ಅಧಿಕಾರದಲ್ಲಿ ಬದಲಾವಣೆ ಆದಂಥ ಸಮಯ ಕೂಡ ನೋಡ್ಬೋದು. ಹಾಗೆ ಜೊತೆಗೆ ವೈವಾಹಿಕ ಜೀವನ ಖಂಡಿತ ಸಮಸ್ಯೆ ಇರ್ತದೆ. ಅದರ ಬಗ್ಗೆ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಅಹಮ್ಮನ್ನು ಕಡಿಮೆ ಮಾಡ್ಕೊಳ್ಳಿ. ತಮ್ಮ ಕೆಲಸದಲ್ಲಿ ತಲ್ಲೀನತೆ ಇದ್ದರೆ ಅಷ್ಟೇ ಒಳ್ಳೆಯದು. ಹಾಗೆ ಕಟಕ ರಾಶಿಯವರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಇರುತ್ತೆ. ದೂರ ಪ್ರಯಾಣಗಳು ಬರಬಹುದು. ಸ್ವಲ್ಪ ನಷ್ಟದ ಒಂದು ಭಾವನೆ ಇರೋದ್ರಿಂದ ನಷ್ಟಸ್ಥಾನ ಅಥವಾ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಇದೊಂದು ಸಂದರ್ಭ ಕಾಣಿಸ್ತಾ ಇದೆ. ಹಾಗೆ ಸಿಂಹರಾಶಿಯ ಫಲಾಫಲ ಎಷ್ಟು ಡೇಂಜರಸ್ ಇದೆಯೋ ಅಷ್ಟೇ ಲಾಭ ಇರತಕ್ಕಂಥ ದಿನ. ಇದ್ದಕ್ಕಿದ್ದಾಗೆ ಧನಾಗಮ ಆಗ್ಬೋದು, ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರಬಹುದು. ಹಾಗಾಗಿ ಸಾಧ್ಯವಾದಷ್ಟು ದುರ್ಗಾ ಕವಚ, ಶ್ರೀ ಸೂಕ್ತಗಳನ್ನು ಪಠನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ದಾಂಪತ್ಯದಲ್ಲಿ ವಿರಸಗಳು ಈ ದಿನ ಕಾಣುತ್ತೆ. ಆದರೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ಒಳ್ಳೆಯ ವ್ಯಾಪಾರಗಳು, ಲಾಭಗಳು ಇರ್ತಕ್ಕಂಥದ್ದಿರುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ದ ಬೆಸ್ಟ್ ಡೇ. ಖಂಡಿತ ಒಳ್ಳೆಯ ಅರ್ನಿಂಗ್ ಡೇ ಕೂಡ ಆಗುತ್ತೆ. ವಿಪರೀತವಾಗಿ ದುಡ್ಡು ಬರ್ತಕ್ಕಂಥದ್ದಿರುತ್ತೆ. ಪ್ರಯಾಣಗಳು ಲಾಭ ಸಹಿತವಾಗಿರ್ತಕ್ಕಂಥ ಪ್ರಯಾಣಗಳು ಸಿಗುತ್ತೆ. ಒಳ್ಳೆಯ ದಿನ ಕೂಡ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ. ನಿಗೂಢ ಕಾರ್ಯಗಳಲ್ಲಿ ಸ್ವಲ್ಪ ತಲ್ಲೀನತೆ ಜಾಸ್ತಿ ಇರ್ತದೆ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು, ಎಚ್ಚರವ. ಆದರೆ ಹಣಕಾಸು ವಿಚಾರ ಭಾಳ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ತಾವು ಒಂದು ಸೈಟ್ ಖರೀದಿ ಯೋಗ ಸೈಟ್ ಖರೀದಿ ತಗೊಳ್ತಿದ್ದೀನಿ ಅಂದಾಗ ಅಲ್ಲಿ ಸರಿಯಾದಂಥ ರೆಕಾರ್ಡ್ಸ್ಗಳನ್ನು ನೋಡ್ಕೊಳ್ಳಿ. ವಾಹನ ಖರೀದಿ ಮಾಡ್ತಿದ್ದೀನಿ
ಅಥವಾ ಮನೆ ಖರೀದಿ ಮಾಡ್ತಿದ್ದೀನಿ, ಸರಿಯಾಗಿ ರೆಕಾರ್ಡ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಸೇಲ್ ಮಾಡ್ತಾ ಇದ್ದೀನಿ ಅಥವಾ ನಾನು ಯಾವುದೋ ಒಂದು ಮನೆ ಚೇಂಜ್ ಮಾಡ್ತಿದ್ದೀನಿ, ಇವೆಲ್ಲ ಕೂಡ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಮಾಡ್ಕೊಳ್ಳಿ. ಇವತ್ತು ಮಾನಸಿಕ ಸ್ಥಿತಿಗತಿಗಳು ಅಷ್ಟು ಉತ್ತಮತೆಯನ್ನು ಕಾಣಿಸೋದಿಲ್ಲ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮಕರ ರಾಶಿಯವ್ರಿಗೆ ಸ್ಪೋರ್ಟಿವ್ನೆಸ್ಸು, ತಾವು ಮಾತಿನಿಂದಲೇ ಹಣವನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಸ್ವಲ್ಪ ಚೇಂಜ್ ಆಫ್ ಪ್ಲೇಸ್ ಕೂಡ ತೋರಿಸ್ತದೆ. ಸಣ್ಣ ಪುಟ್ಟ ಪ್ರಯಾಣಗಳು, ಹಾಗೆ ಮನೆ ಬದಲಾವಣೆ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಕ್ರಿಯೇಟಿವಿಟಿ ಸಿಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯ ಒಂದು ದಿನ ಕೂಡ ಆಗುತ್ತೆ. ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ, ಹಣಕಾಸು ಅಭಿವೃದ್ಧಿ ಇರತಕ್ಕಂಥದ್ದು. ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಗೆಲ್ತಕ್ಕಂಥ ಶಕ್ತಿ ಇರ್ತದೆ. ಪ್ರೀತಿ ಪಾತ್ರರಿಗೆ ಉಡುಗೊರೆಗಳನ್ನು ಕೊಡ್ತಕ್ಕಂಥ ದಿನ, ಶುಭದ ದಿನ ಸಹಿತವಾಗಿ ಖಂಡಿತ ಒಳ್ಳೆಯದಾಗಲಿ. ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ನಿರ್ಧಾರಗಳನ್ನು ತಗೊಳ್ಳೋದರಲ್ಲಿ ಸೋಲ್ತೀರಿ. ನಿರ್ಧಾರಗಳನ್ನು ಬಹಳ ಮುಖ್ಯವಾಗಿ ಸ್ವಪ್ರಯತ್ನದಿಂದ ತಾವು ನಿರ್ಧಾರಗಳನ್ನು ತಗೊಂಡಿದ್ದೆ ಆದರೆ ನಿಮಗೆ ಮ್ಯಾಕ್ಸಿಮಮ್ ಈ ದಿನ ಶುಭತ್ವ ಇರುತ್ತೆ. ಬೇರೆಯವ್ರ ಮಾತು ಕೇಳಿ ಆ ನಿರ್ಧಾರಗಳನ್ನು ಕೈಬಿಟ್ಟರೆ ಅವಕಾಶಗಳಿಂದ ವಂಚಿತ ಆಗ್ತೀರಿ. ಇಷ್ಟು ಈ ದಿನದ ಭವಿಷ್ಯ ಇರತಕ್ಕಂಥದ್ದು. ನೋಡಿ ಸ್ನೇಹಿತರೆ, ದಾಂಪತ್ಯದಲ್ಲಿ ವಿರಸಗಳು ಜಾಸ್ತಿ ಆಗ್ತಿದೆ. ಈಗಿನ ಕಾಲಗಾಲದಲ್ಲಿ ಮಸ್ಟ್ ಅಂಡ್ ಶುಡ್ ಜಾಸ್ತಿ ಆಗ್ತಿದೆ. ವೈಮನಸ್ಸುಗಳಿದೆ. ಎಕ್ಸ್ಪೆಷಲಿ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಥವಾ ಇನ್ನಿತರೆ ದಾಂಪತ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರು ಕೇವಲ ನಿಮ್ಮ ದೇವರ ಕೋಣೆಯಲ್ಲಿ ಉತ್ತರ ಭಾಗಕ್ಕೆ ಕೇಳಿಸ್ಕೊಳ್ಳಿ. ಸರಿಗ ಗುರುಗಳೇ ಯಾವ ದಕ್ಷಿಣ ನೋಡೋಂಗಿರಲ್ಲ, ಗುರುಗಳೇ ಪಶ್ಚಿಮ ನೋಡೋಂಗಿರಲ್ಲ, ಉತ್ತರ ಭಾಗ, ಉತ್ತರ ಗೋಡೆ ಇದೆ, ಅಲ್ಲಿಗೆ ಟ್ಯಾಗ್ ಮಾಡಿ ತಗಲಾಕಿ ಆ ಉಮಾಮಹೇಶ್ವರಿ ಫೋಟೋವನ್ನು ತೆಗೆದುಹಾಕಬೇಕು. ಕ್ಯಾಲೆಂಡರ್ ಇತ್ತಾ ನೋ ಪ್ರಾಬ್ಲಮ್, ಅಥವಾ ಫೋಟೋ ಮಾಡಿಸ್ಕೊಂಬಂದ್ರೆ ನೋ ಪ್ರಾಬ್ಲಮ್. ಯಾವುದಾದ್ರ ಮೇಲೆ ಅರಿಶಿಣವನ್ನು ಪೇಸ್ಟ್ ಮಾಡಿಕೊಂಡು ಈ ಅನಾಮಿಕ ಬೆರಳಿನಿಂದ ಓಂ ರೀಂ ನಮಃ ಅಂತ ಬರೀರಿ. ಓಂ ರೀಂ ನಮಃ ಅಂತ ಬರೆದು ಪ್ರತಿ ದಿವಸ ಆ ಫೋಟೋ ಎದುರುಗಡೆ ಕೂತ್ಕೊಂಡು 11 ಬಾರಿ ಅಥವಾ 21 ಬಾರಿ ಅಥವಾ 108 ಬಾರಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸಂಕಲ್ಪ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಆ ಉಮಾಮಹೇಶ್ವರಿಯ ಹತ್ರ ಬೇಡಿಕೊಂಡು ಮಂತ್ರವನ್ನು ಹೇಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.